ಇದ್ರೆ ನಾನು ಪಟ್ಟ ಶ್ರಮವೆಲ್ಲ ಹೊಳೆಯಲ್ಲಿ ಹೋಮ ಮಾಡಿದಂತ ಗೊತ್ತಲಿಲ್ಲ. ಹೊಳೆಯಲ್ಲಿ ಹೋಮ ಅದಕ್ಕಾಗಿ ನನಗೆ 2,000 ರೂಪಾಯಿ ಕೊಡೋಣ. ರಿಕ್ಷಾಪಣಿ ಕೆಲಸಕ್ಕೆ ಹೋಗಿ ನಿನ್ನ ಹಣವನ್ನು ಕೊಟ್ಟು ಋಣಮುಕ್ತನಾಗುತ್ತೇನೆ. ಅಣ್ಣ, ನೀನು ಈ ಸಂದರ್ಭದಲ್ಲಿ ನನಗೆ ಮಾಡಿದ ಸಹಾಯವನ್ನು ನಾನು ಎಂದಿಗೂ ಬರೆಯುವುದಿಲ್ಲ. ಬರೆಯುವುದಿಲ್ಲ ಅಣ್ಣ. ನೀನು ಪ್ರತಿ ತಿಂಗಳು ಚಿಲ್ಲರೆ ಖರ್ಚಿಗಾಗಿ 1,000 ರೂಪಾಯಿ ಖರ್ಚು ಮಾಡ್ತೀಯ. ಅದೇ 2,000 ರೂಪಾಯಿ ನನಗೆ ಸಾಲ ಅಂತ ಆದ್ರೂ ಕೂಡ ನಾನು ನಿನ್ನ ಕಾಲಿಗೆ ಬಿಟ್ಟು ಬೇಡಿಕೊಳ್ಳಲಿಲ್ಲ. ನೋಡಿ, ಇವರಿಗೆ ಹಣ ಸಹಾಯ ಮಾಡೋದಾದ್ರೆ ನನ್ನ ಕಾರಣವನ್ನು ಕಳಿಸ್ಕೊಟ್ಬಿಡಿ. ನನಗೆ ಕೇಳು ಮಾಡಿದ ಈ ವೈರಿಗೆ ಹಣ ಕೊಡೋದು ನಾನು ಯಾವತ್ತೂ ಸಹಿಸೋದಿಲ್ಲ. ಹಾಗೆ ಸಾಕು ನೋಡಮ್ಮ, ನಿನ್ನ ಕುಟಿಲ ದುರ್ಬೋಧನೆಯನ್ನು. ಅಣ್ಣನ ಮನಸ್ಸು ಕೆಟ್ಟು ಹಾಳಾಗುವುದಕ್ಕೆ ನಿನ್ನ ಕುಟಿಲ ದುರ್ಬೋಧನೆ ಕಾರಣ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಬರುವುದಕ್ಕಿಂತ ಮೊದಲು ಆದರ್ಶ ಬಂಧುಗಳಾಗಿದ್ದ ನಾವು. ನೀನು ಬಂದ್ಮೇಲೆ ಹೀಗಾಗುತ್ತೆ ಅಂದ್ರೆ ಎಷ್ಟಿರ್ಬೋದು ಮಾನಿನ ಕಾರಸ್ಥಾನ. ಕುಲಾಂಗಿರಿಯಾಗಿ ಬಂದು ನೀನು ಕ್ರೋಧಾರ ಮಾಡುವುದನ್ನು ಬಿಟ್ಟು ಕಲಾಯ ಎಬ್ಬಿಸೋದನ್ನು ಕಂಡ್ರೆ ನನ್ನ ಪೇಟ್ ಬೇಸರಾಗೋಗಿದೆ, ಬೇಸರಾಗೋಗಿದೆ. ನಾಣ್ಯದಲ್ಲಿ ನಿನ್ನ ಅತ್ತಿಗೆ ಬಾಯಿ ಬಂದಂತೆ ಮಾತನಾಡುತ್ತೀರಲ್ಲ, ನಾಣ್ಯದ ಲೆಕ್ಕ ಉತ್ತರಗಳನ್ನು ಬಾಯಿ ಬಿಟ್ಟಿರಬೇಕು. ನನ್ನ ದುಡಿಮೆಯ ಕೂಡದು ನನ್ನ ಹೆಂಡನಿಗೆ ಬಿಡುಗಡೆಯನ್ನು ಆಡುತ್ತಿರುವಲ್ಲ, ನಾಚಿಕೆ ಆಗುವುದರ ನನ್ನ ಜನ್ಮಕ್ಕೆ ಹೊರಟೋಗಲ ನಡೆಯಲ್ಲ. ಅಮ್ಮ, ಹಿಂದೆ ನೀನು ನಿನ್ನ ತಮ್ಮನ ಶಿಕ್ಷಣದ ಸಲುವಾಗಿ ಸಹಾಯ ಮಾಡುತ್ತೇನೆ ಅಂತ ನೀನು ನನಗೆ ಮಾತು ಕೊಟ್ಟಿದ್ದೆ. ಅದು ನಿನಗೆ ನೆನಪಿಲ್ಲ ಅಂತ ಕಾಣಿಸುತ್ತೆ. ಅದೆಲ್ಲ ಹೋಗಿ ಇವತ್ತು ಕೇವಲ 2,000 ಹಣವನ್ನು ನಿನ್ನ ತಮ್ಮ ನಿನಗೋಸ್ಕರವಾಗಿ ಸಾಲದ ರೂಪದಲ್ಲಿ ಕೇಳ್ತಾ ಇದ್ದಾನೆ. ಅವನಿಗೆ ಹಣವನ್ನು ಕೊಟ್ಟು ಬಿಡಪ್ಪ, ಕೊಟ್ಟು ಬಿಡು. ಆಪತ್ ಕಾಲದಲ್ಲಿ ಆಪತ್ಕಾಲ ನಮಗೆ ನೀನೇ ಹಣವನ್ನು ಕೊಡದೆ ಹೋದ್ರಿ. ಅಮ್ಮ, ಇಂದಿನಿಂದ ನನ್ನ ಬಂಧುವಲ್ಲ, ನನ್ನ ಕಡುವೈ. ನಾನೊಂದು ಸತ್ತರದಿಂದ ಹಣ ಕೊಡುವುದಿಲ್ಲ. ಅಮ್ಮ, ಈ ನಿನ್ನ ಚಿಕ್ಕ ಮಗನ ಮೇಲೆ ಅಷ್ಟೊಂದು ನಿನಗೆ ಪ್ರೀತಿ ಇದ್ದರೆ ಎಲ್ಲಿಯಾದರೂ ಭಿಕ್ಷೆ ಬೇಡಿ ತಂದು ಕೊಡುವ ಈ ಅವನಿಗೆ ಹಣವನ್ನು. ನನ್ನ ದುಡಿಮೆಯ ಕೂಳದೊಂದು ಸೊಪ್ಪು ಬಂದಿದೆ ಅವನಿಗೆ, ಸೊಪ್ಪು. ಹೌದಪ್ಪ, ನಿನ್ನ ದುಡಿಮೆಯ ಕೂಳು ತಿಂದು ಅವನಿಗೆ ಸೊಪ್ಪು ಬಂದಿದೆ. ದಿಲೀಪ, ನಿನ್ನದು ಅಂತ ಎದೆಯೊಪ್ಪಿಸಿ ಹೇಳೋ ಈ ನಿನ್ನ ದುಡಿಮೆಯ ಪರಿವಿಡಿಯ ಗುಣವನ್ನು ತಿರುಗಿ ನೋಡು. ಈ ನಿನ್ನ ದುಡಿಮೆ ದೊರೆಯೋದಕ್ಕೆ ಯಾರ ಪರಿಶ್ರಮ ಕಾರಣ ಅನ್ನೋದನ್ನ ವಿಚಾರ ಮಾಡು. ನಿನ್ನ ತಮ್ಮ ತನ್ನ ಶಿಕ್ಷಣವನ್ನು ಅಪೂರ್ಣ ಮಾಡಿಕೊಂಡು ವರ್ಕ್ಶಾಪ್ನಲ್ಲಿ ಹಮಾಲನಾಗಿ ದುಡಿದು ನಿನ್ನ ವಿದ್ಯಾಭ್ಯಾಸಕ್ಕೆ ಹಣ ಒದಗಿಸಿಕೊಟ್ಟ. ಇದರ ಉಪಕಾರ ಸ್ಮರಣೆಯೂ ನಿನಗಿಲ್ಲದಾಯ್ತಲ್ಲೋ. ನಿನ್ನಂತವನ್ನ ನನ್ನ ಮಗ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗತ್ತಪ್ಪ, ನಾಚಿಕೆ ಆಗತ್ತೋ. ಸಾಕು ಸುಮ್ಮನಪ್ಪ. ನಾನು ಆದಷ್ಟು ನನ್ನ ಕೈ ಹೋಗಿ ಬರುತ್ತೇನೆ. ಮನೆ ಕಡೆಗೆ ಗಮನದಲ್ಲಿ ನಿಂತ್ಕೊಳ್ಳಿ. ನೋಡಿ, ಈ ಮನೆ ಕಿರಿಮಗ ಅನ್ನೋ ಅಭಿಮಾನದಿಂದ ಈ ಮನೆಯಲ್ಲಿರುವ ಸಾಮಾನವನ್ನ ಯಾವುದಾದ್ರೂ ನೋಡಿ ತುಂಬಕ್ಕೆ ಹಣ ಕೊಟ್ಟಿದ್ದಾರೋ ಇವರಿಗೆ. ಸರಿ ಅಪ್ಪ, ಅಮ್ಮ, ನಾವೆಲ್ಲ ಸಮಯ ಸಾಧಿಸಿ ಈ ಮನೆಯಲ್ಲಿ ಯಾವುದಾದ್ರು ವಸ್ತು
ಪರಮಾತ್ಮ ಹೇಗೋ ಕಾಪಾಡ್ತಾನೆ ಕಣೋ, ಹೇಗೋ ಅಪ್ಪಾಜಿ, ನಾನು ಅಳಬಾರದು ಅಂತ ಎಷ್ಟೇ ಪ್ರಯತ್ನಿಸಿದ್ರು ಆಗ್ತಾ ಇಲ್ಲ ಅಪ್ಪಾಜಿ, ಆಗ್ತಾ ಇಲ್ಲ. ನಾನೇನ್ ಮಾಡ್ಲಪ್ಪಾಜಿ? ಇವತ್ತು ನನ್ನ ಶಿಕ್ಷಣಕ್ಕೆ ಭಾರ ತುಂಬ